ಭಾರತ ಕ್ರಿಕೆಟ್ ತಂಡ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ಟೆಸ್ಟ್ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದೆ. ಈ ಮೂಲಕ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಸರಣಿಯಲ್ಲಿ ಮೊದಲ ಗೆಲುವಿನ ಸಿಹಿ ಅನುಭವಿಸಿದೆ. ಇದೀಗ ಉಭಯ ತಂಡಗಳು ಸರಣಿಯಲ್ಲಿ ಸಮಬಲ ಸಾಧಿಸಿವೆ. ಇದು ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಟೀಂ ಇಂಡಿಯಾಗೆ ಸಿಕ್ಕ ಮೊದಲ ಗೆಲುವು. ಸರಣಿಯ ಮೊದಲ ಪಂದ್ಯವನ್ನ ಉತ್ತಮ ಪ್ರದರ್ಶನ ನೀಡಿದ್ರೂ ಕೂಡ ಭಾರತ ಗೆಲುವನ್ನ ಕೈಚೆಲ್ಲಿತ್ತು. ಗಿಲ್ ಅಮೋಘ ಬ್ಯಾಟಿಂಗ್ನಿಂದ ನಾಯಕನಾಗಿ ಮೊದಲ ಟೆಸ್ಟ್ ಗೆಲುವು ಸಾಧಿಸಿದೆ ಭಾರತ. ಶುಭ್ಮನ್ ಗಿಲ್ ಎರಡನೇ ಟೆಸ್ಟ್ನ 2 ಇನ್ನಿಂಗ್ಸ್ನಲ್ಲೂ ಶತಕ ದಾಟವಾಡಿ ದಾಖಲೆ ಬರೆದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ ಡಬಲ್ ಸೆಂಚುರಿ ಹೊಡೆದ್ರೆ ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲೂ ಕೂಡ ಶತಕವನ್ನ ಗಳಿಸಿದ್ರು. ಅಷ್ಟೇ ಅಲ್ಲದೆ ಗಿಲ್ ನಾಯಕತ್ವದಲ್ಲಿ ಭಾರತ ಇದೇ ಮೊದಲ ಬಾರಿಗೆ ಎಡ್ಜ್ ಬಾಸ್ಟನ್ ಟೆಸ್ಟ್ ಅನ್ನ ಜಯಿಸಿದೆ. ಈ ಮೂಲಕ ಒಂದು ಇತಿಹಾಸವನ್ನ ಬರೆದಿದೆ ಭಾರತ. ಆಕಾಶ್ ದೀಪ್ ಅವರ ಮಾರಕ ದಾಳಿಯ ಫಲವಾಗಿ ಭಾರತ ತಂಡ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ವಿರುದ್ಧ 336 ರನ್ಗಳ ಬೃಹತ್ ಜಯವನ್ನ ದಾಖಲಿಸಿದೆ. ಇದರೊಂದಿಗೆ ವಿದೇಶಿ ನೆಲದಲ್ಲಿ ಅತಿ ದೊಡ್ಡ ಅಂತರದ ಜಯ ದಾಖಲಿಸಿದೆ ಭಾರತ. ಇನ್ನು ಎಡ್ಜ್ ಬಾಸ್ಟನ್ನಲ್ಲಿ 58 ವರ್ಷಗಳ ತರುವಾಯ ಮೊದಲ ಐತಿಹಾಸಿಕ ಜಯ ಗಳಿಸಿ ವಿಜಯೋತ್ಸವವನ್ನು ಆಚರಿಸಿದೆ ಭಾರತ. ಜೊತೆಗೆ 5 ಪಂದ್ಯಗಳ ಸರಣಿಯಲ್ಲಿ ಸದ್ಯ 1-1 ಈಚ್ ಆಗಿದೆ. ಸಮಬಲದಲ್ಲಿದೆ ಭಾರತ ಹಾಗೂ ಇಂಗ್ಲೆಂಡ್. ಕಳೆದ ಪಂದ್ಯವೂ ಕೂಡ ಕಳೆದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಚೆನ್ನಾಗೇ ಆಡಿದ್ರು ಭಾರತ, ಉತ್ತಮ ಪ್ರದರ್ಶನವನ್ನು ನೀಡಿದ್ರು. ಆದರೂ ಕೂಡ ಒಂದು ಗೆಲುವನ್ನು ಕೈ ಚೆಲ್ಲಿದ್ರು. ಆದರೆ ಇದು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಮೋಘ ಗೆಲುವನ್ನು ಸಾಧಿಸಿರುವಂಥದ್ದು. ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಪಂದ್ಯದ 5ನೇ ಹಾಗೂ ಅಂತಿಮ ದಿನವಾದ ಭಾನುವಾರ 3 ವಿಕೆಟ್ಗೆ 72 ರನ್ಗಳಿಂದ ದಿನದಾಟ ಆರಂಭಿಸಿದ ಇಂಗ್ಲೆಂಡ್ ಮಳೆಯ ಅಡಚಣೆಯ ನಡುವೆಯೂ 68.1 ಓವರ್ಗಳಲ್ಲಿ 271 ರನ್ಗಳಿಗೆ ಗಂಟುಮುಟೆಯನ್ನು ಕಟ್ಟಿತ್ತು. ಪಂದ್ಯದ 4ನೇ ದಿನ ಭಾರತ ಒಡ್ಡಿದ್ದ 608 ರನ್ಗಳ ಅಸಾಧಾರಣ ಗುರಿ ಬೆನ್ನಟ್ಟಿದ ಆತಿಥೇಯ ತಂಡ ಬಾಲ್ ಶೈಲಿಯ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ಆಕಾಶ್ ದೀಪ್ ದಾಳಿಗೆ ತತ್ತರಿಸಿ ಆರಂಭಿಕವಾಗಿ ಆಘಾತವನ್ನು ಕಂಡಿತ್ತು. ಹೀಗಾಗಿ ಪಂದ್ಯದ ಕೊನೆಯ ದಿನ ಪಂದ್ಯವನ್ನ ಡ್ರಾ ಮಾಡಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನ ನಡೆಸಿತ್ತು. ಇದರ ನಡುವೆಯೂ ಶಿಸ್ತಿನ ಬೌಲಿಂಗ್ ಪ್ರದರ್ಶಿಸಿದ ಆಕಾಶ್ ದೀಪ್ ಪ್ರವಾಸಿ ತಂಡದ ಗೆಲುವಿನ ರೂವಾರಿಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ರು. ತಲಾ 1 ವಿಕೆಟ್ ಉರುಳಿಸಿದ ಸಿರಾಜ್, ವಾಷಿಂಗ್ಟನ್ ಹಾಗೂ ಪ್ರಸಿದ್ಧ್ ಮತ್ತು ಜಡೇಜಾ ಗೆಲುವಿಗೆ ತಮ್ಮ ಕೊಡುಗೆಯನ್ನ ನೀಡಿದ್ರು. ಹೀಗಾಗಿ ಭಾರತ ಒಂದು ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ. ಭಾರತ ಕ್ರಿಕೆಟ್ ತಂಡ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ಟೆಸ್ಟ್ ಪಂದ್ಯದ ಗೆಲುವನ್ನು ದಾಖಲಿಸಿದೆ. ಈ ಮೂಲಕ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಸರಣಿಯಲ್ಲಿ ಮೊದಲ ಗೆಲುವಿನ ಸಿಹಿಯನ್ನ ಅನುಭವಿಸಿದೆ. ಇದೀಗ ಉಭಯ ತಂಡಗಳು ಸರಣಿಯಲ್ಲಿ ಸಮಬಲ ಸಾಧಿಸಿವೆ. ಇದು ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಟೀಂ ಇಂಡಿಯಾಗೆ ಸಿಕ್ಕ ಮೊದಲ ಗೆಲುವು.